ವಿಜಯಪುರ ಜಿಲ್ಲೆ ಪಂಚನದಿಗಳ ಬೀಡೆಂದು ಹೆಸರುವಾಸಿಯಾಗಿದೆ. ಆದರೆ ವಿಪರ್ಯಾಸವೆಂದರೆ ಈ ಪಂಚನದಿಯ ಬೀಡಲ್ಲಿ ರೈತರು ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇಂಡಿ, ಚಡ್ಚನ್, ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲಾ ಕೆರೆಗಳಿಗೆ ಹಳ್ಳಗಳಲ್ಲಿ ನೀರು ಬರಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ 2ನೇ ಮತ್ತು 3ನೇ ಹಂತಕ್ಕೆ ಬೋರ್ಡ್ನಲ್ಲಿ ಅಪ್ರೂವಲ್ ಕೊಟ್ಟಿದ್ದರು. ಅದನ್ನು ಟೆಂಡರ್ ಕರೆಯಬೇಕು. ಹೀಗೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಭಾರತೀಯ ಕಿಸಾನ್ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲ ಮಂದಿನೂ ಬರ್ಬೇಕ್ರಿ, ಮತ್ತೆ ನಾವು ಒಬ್ಬೊಬ್ರು ಕರ್ಕೊಂಡು ಬರ್ಬೇಕ್ರಿ. ನಿಮ್ಮ ಎಲ್ಲಾರ ಅಭಿಮತದ ಮೇಲೆ ಮೂರು ದಿವಸ ಪಕ್ಕ ತಿಳ್ಕೊರಿ. ಒಂದು ಇದ್ದಿ ಕರಿಗಳು ತುಂಬ ತೇಲಿ ಹಣ್ಣು ಹಿಡ್ಕೊಂಡು ನಾಲ್ಕರದ್ದು ಎಲ್ಲರಿಗೆ 4-7 ಜಿಲ್ಲೆಗೆ ಸಂಬಂಧಪಟ್ಟದ್ದು 6 ಎರಡದ್ದು 19 ಕೆರೆ 60 ಹಳ್ಳಿಗಳು ಇಲ್ಲಿ ಸಮಾಧಾನ ಎಲ್ಲ ಕೆರೆ ಹಳ್ಳದಿಂದ ಕೆರೆ ತುಂಬಿ ಹಳ್ಳಕ್ಕೆ ಹೋಗಿ ಹಳ್ಳದಿಂದ ಕೆರೆ ನೀರು ಗಂಗಾಧರ ಜಡಿ ತಲೆ ಮ್ಯಾಗ ನೀರು ಬಿಟ್ಟಾಗ ತಾನೇ ತಾವು ಪಾದಕ್ಕೆ ಬರ್ತಾವೆ. ಪಾದಕ್ಕೆ ಬಿಟ್ಟರೆ ಪಾದೇನು ಐತಾವೆ, ಪಡ ಮಾಡೋದು ಹೀಗೆಲ್ಲ ಸಾಯ್ತಾವೆ. ಅದಕ್ಕೆ ನಮ್ಮ ಪ್ಲ್ಯಾನ್ ಹಂಗೆ ರೈತರು ಹರಿ ಹಳ್ಳ ಏನೇನೋ ತೆರಿಗೆ ಏನು ಸಂಬಂಧ ಬಂದು ಅಲ್ಲಿಂದ ನಾವು ತೇಲ್ಬಿಡಿ. ಅಲ್ಲೆಲ್ಲ ಚೆಕ್ ಡ್ಯಾಮ್ಗಳು ಬಂದೋಬಸ್ತ್ ಕೊಟ್ಟರೆ ನಾವು ಎಲ್ಲರಿಗೆ ಇನ್ನಾಗಿಲ್ಲ ಅಂದ್ರೆ ಏನೋ ಮೂರು ಎಲ್ಲ ನಮ್ಗೆ ಎಲ್ಲ ಸಕ್ಸಸ್ ಆಗೋಲ್ಲ. ನಮ್ಗೆ ಬೇರೆ ಬೇರೆ ಇಂಡಿ ಚರ್ಚೆ ಅಂತಾರೆ ಅದು ನೋಡೋ ನಾವು 4 ಮುಂದೆ ಹಿಂಗೆ ಹೇಳ್ತೀರೋ ಇಂಥ ಹಿಂಗಾಯ್ತು ನಾವು ಮಾಡೋದು ಹಿಂಗೆ ಹೇಳ್ತೀವಿ. ಅದಕ್ಕೆ ನಿಮ್ಮೆಲ್ಲರೂ ಸಹಮತ ಬೇಕು, ನಿಮ್ಮ ಪ್ರಯತ್ನ ಬೇಕು. ಪ್ರಯತ್ನ ಏನು ಕೆಲಸ ಆಗಲ್ಲ. ಅದೇನೋ ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಹಂಗೆ ಇಲ್ಲಿ ಬಂದೈತೆ ಮಾತಾಡ್ಬೇಡ್ರಿ. ವಿಚಾರ ಮಾಡಿ ಮಾತಾಡ್ರಿ. ದೇಶ ತಗೊಳ್ಳೋಣ ಬೇಡ, ಬೇಡ ನೋಡಿದ್ರು ಸ್ವಾಗತ ಮಾಡ್ತೇವೆ. ಕಾರಣ ಹೇಳಿದ್ರು ಎಲ್ಲ ತಗೊಳ್ಳಂದ್ರೆ ಕಾಯಂ ನಿಂತು ಬಿಜಾಪುರ ಜಿಲ್ಲೆ ಪಂಚನದಿಗಳ ಬೀಡು ಅಂತ ಹೆಸರಾಗ್ಯದ. 1964 ರಾಳಭದ್ರ ಶಾಸ್ತ್ರಿಗಳು ಕೃಷ್ಣಾ ಕೊಳದ ಯೋಜನೆ ಸಕ್ಸಸ್ ಆಗಬೇಕಂತ ಆಲಮಟ್ಟಿಗೆ ಉದ್ಘಾಟನೆ ಮಾಡಿ ಹೋದ್ರು. 60-70 ವರ್ಷ ತನಕ ಅದು ಡ್ಯಾಮ್ ಕಟ್ಟೋದ್ರಾಗ ಹೋಯ್ತು. ಡ್ಯಾಮ್ ಕಟ್ಟಿದ ನಂತರ ಇದ್ರ ಸರಿಯಾಗಿ ಉಪಯೋಗ ಯಾವ ಜಿಲ್ಲೆಯ ಜನರು ಸತ್ತಿದ್ರು, ಯಾವ ಜಿಲ್ಲೆ ಜನರು ನಿರಾಶ್ರಿತರಾದ್ರು, ಯಾವ ಜಿಲ್ಲೆ ಜನರಿಗೆ ಹಳ್ಳಿಗಳು ಮುಣುದು, ಎಲ್ಲ ಹೊಲಗಳು ಕಳ್ಕೊಂಡ್ರು, ಅವರಿಗೆ ಆ ಜಿಲ್ಲೆ ಒಳಗ ಕುಡಿಲಿಕ್ಕೆ ನೀರಿಲ್ಲ, ಹಳ್ಳಗಳಿಗೆ ನೀರಿಲ್ಲ, ಹರಿಗಳಿಗೆ ನೀರಿಲ್ಲ, ಗೋಕಟ್ಟುಗಳಿಗೆ ಚೆಕ್ ಡ್ಯಾಮ್ಗಳಿಗೆ ನೀರಿಲ್ಲ. ಲಿಂಬೆ, ದಾಳಿಂಬ, ದ್ರಾಕ್ಷಿ, ವ್ಯಾಲ್ಯೂಯಬಲ್ ಕ್ರಾಪ್ಸ್ ಎಲ್ಲ ಬೆಳೆಯುವಂಥವ್ರು ಡ್ರಿಪ್ ಮಾಡಿ ನೀರು ಹಾಕಿ ಬೆಳೆಯುವಂಥವ್ರಿಗೆ ನೀರಿಲ್ಲ. ಇವತ್ತು ಇಂಥ ಒಂದು ತ್ಯಾಗ ಮಾಡೋದು ಜಿಲ್ಲೆಗೆ ನೀರಿಲ್ಲ ಅಂದ್ರೆ ನಾವು ಯಾಕೆ ಬದಬೇಕು ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ರೈತರು ಇವತ್ತು ನಮ್ಮ ಜಿಲ್ಲೆ ಇಟ್ಟೆಲ್ಲ ಹಾಳು ಮಾಡಿ ನಮ್ಗೆ ನೀರು ಕೊಡೋದು ಏನು ಅಂತ ಕೇಳಕ್ ಬಂದೀವಿ. ಈ ನಮ್ಮ 3 ಬೇಡಿಕೆ ಅದಾವ. ಒಂದೇ ಬೇಡಿಕೆ, ನಮ್ಮ ಇಂಡಿ ಮತ್ತು ಚಡ್ಚಾಣ ಬಿಜಾಪುರದ ಏನು ಜಿಲ್ಲೆ ಒಳಗೆ ಏನು ಕೆರೆಗಳು ಅದಾವ ಎಲ್ಲಾ ಕೆರೆಗಳಿಗೆ ಹಳ್ಳ ಹರಿಗಳಿಗೆ ನೀರು ಬರಬೇಕು. ಈ 10ನೇ ತಾರೀಕು ತನಕ 10ನೇ ತಾರೀಕಿಗೆ ಹರಿಸಿ ತುಂಬಬೇಕು. 2ನೇ ವಿಷಯ, ರೇವಣಸಿದ್ದೇಶ್ವರ ಏತ ನೀರಾವರಿ 2ನೇ ಹಂತ ಮತ್ತು 3ನೇ ಹಂತಕ್ಕೆ ಬೋರ್ಡ್ ಒಳಗೆ ಅಪ್ರೂವಲ್ ಕೊಟ್ಟಿದ್ರಿ, ಅದನ್ನ ಟೆಂಡರ್ ಕರಿಬೇಕು. 3ನೇದು
ನಮ್ದೇನು ಆಲ್ಮಟ್ಟಿ ಅದಲ್ಲ 524 ಮೀಟರ್ ಎತ್ತರಿಸಿ ನಮಗೆ ಖಾಯಂ ತರೀಕ ನೀರಿನ ಬವಣೆ ನೀಗಿಸ್ಬೇಕು. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಬಂದೀವಿ. ಅವ್ರಿಗೆ 3 ದಿವಸ ಗಡುವು ಕೊಡ್ತೀವಿ. 3 ದಿವಸ ಒಳಗೆ ಒಂದು 2-3 ಸಮಸ್ಯೆ ಬಗೆಹರಿಸೋದು ಠೀಕ್ ಅದ. ಆಮೇಲೆ ಈಗ 19 ಕೆರೆಗಳು ಇಲ್ಲಿ KBJL ತಿಡುಗುಂದಿ ಬ್ರಾಂಚ್ ಕೆನಾಲ್ದಿಂದ 19 ಕೆರೆಗಳು ತುಂಬಬೇಕಂತ 2 TMC ನೀರ್ ಇಟ್ಟಾರ ಜಲಾಶಯ ಒಳಗ. ಆದ್ರೆ ಆ ಕೆಲಸ ಪೂರ್ತಿ ಮುಗಿತಲ್ಲ, ಕಾಂಟ್ರಾಕ್ಟ್ ಮುಗಿಸ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಅವ್ನ ಬಿಲ್ ಆಗಿಲ್ಲ, ನಾ ಏನ್ ಮಾಡ್ರಿ ನನಗೆ ಇಟ್ಟೆ ಆಗ್ತದತ್ತಲ್ಲತನ. ಅದಕ್ಕೆ ದಯವಿಟ್ಟು ಅವನ ಬಿಲ್ ಬಗೆಹರಿಸಿ ಅದು 1 ತಿಂಗಳದಾಗ ಕೆಲಸ ಮುಗಿಸಿ ಆ 19 ಕೆರೆ ತುಂಬಬೇಕು. 60 ಹಳ್ಳಿಗೆ ಅನುಕೂಲ ಆಗ್ತದೆ. ಆ ವಿಚಾರಕ್ಕೂ ಇಟ್ಟು ಬಂದೆವು. 3 ದಿನದಾಗ ಇದ್ರ ಬಗ್ಗೆ ಕ್ಲಿಯರ್ ಸ್ಪಷ್ಟೀಕರಣ ಮಾಡಿದ್ರೆ ನಾವು ಹಂಗೆ ಬಿಡ್ತೇವೆ. ಇಲ್ಲಾಂದ್ರೆ 3ನೇ ದಿನಕ್ಕೆ ನಾವೆಲ್ಲ ಸ್ವಾಮಿಗಳ ನೇತೃತ್ವ ಬಂದು ಇಲ್ಲಿ ದೊಡ್ಡ ಪ್ರಮಾಣದ ಸ್ಟ್ರೈಕ್ ಮಾಡ್ತೇವೆ. ಅದ್ರ ಮುಂದಿನ ಹೊಣೆ ಆಗ್ಬೇಕಾಗ್ತದೆ ಅನ್ನೋದು ಮಾತನ್ನ ಹೇಳಬಷ್ಟೇ. ನೀರಿಲ್ರಿ, ಕುಡಿಲಿಕ್ಕೆ ನೀರಿಲ್ರಿ, ದನಕರಿಗೆ ನೀರಿಲ್ರಿ, ಮೇವು ಇಲ್ಲ. ಮತ್ತೆ ದ್ರಾಕ್ಷಿ ದಾಳಿಂಬ ಎಲ್ಲ 10 ವರ್ಷ ಜೋಪಾನ ಮಾಡೋ ಮಕ್ಕಳಂಗ ಅವೆಲ್ಲ ಒಣಗಿ ಹೊಂಟಾವ. ಬದುಕ್ಬೇಕಾದ್ರೆ ನಾವೆಲ್ಲ ಹೋಗ್ಬೇಕು. ಮುಂದೆ ಏನ್ ಮಾಡೋದು? ಬ್ಯಾಂಕ್ನಾಗ 10 ಲಕ್ಷ 20 ಲಕ್ಷ ಸಾಲ ಮಾಡಿವಿ. ತಿಳಿಸಿರಿ ರಗಡ್ ಸರ್. CM ಅವ್ರಿಗೆ ಕೊಟ್ಟಿವಿ, ಮುಖ್ಯ ನೀರಾವರಿ ಮಂತ್ರಿ ಕೊಟ್ಟಿವಿ, ಉಸ್ತುವಾರಿ ಮಂತ್ರಿ ಕೊಟ್ಟಿವಿ, DC ಅವ್ರಿಗೆ ಕೊಟ್ಟಿವಿ. ಮತ್ತ ಅವ್ರೇನು ಇದು ನಾವು ಹುಡುಗ ಸಮಸ್ಯೆ ಅದ್ರಿ. ನಾವ್ ಹುಟ್ಟುದೇ ಬರಗಾಲದಾಗ ಹುಟ್ಟದಾಗ ನಮ್ ಮಣಿ ಬರೀ ಏನ್ ಮಾಡೋರಿ? ಈಗ ನಮ್ ನೀರ ಬ್ಯಾರ ಯಾಕಂದ್ರೆ ಒಯ್ತಾರ, ನಾವ್ ಬ್ಯಾಡ ಅನ್ನಂಗಿಲ್ಲ. ನಮ್ ಕೂಡಿಸಿ ಒಯ್ರಿ ಅಪ್ಪಾತೇವ್. ಈಗ ಯಾವ ಮನಿ ಸುಟ್ಟಿರಿ ಸತ್ಯನಸ್ ಮಾಡಿರಿ, ಆ ಮನಿ ಕಟ್ಟಿ ಮುಂದಿನ ಕಟ್ಟಿ ಐತೇವ್ ನಾವು. ನಮ್ ಜಿಲ್ಲಾದೊಳಗ 170 ಹಾಳು ಮುಣಿಗ್ಯಾವ. ಅರ್ಧ ಬಾಗಲಕೋಟೆ ಮುಣಿಗ್ಯಾವ. ಆ ಕಡೆ ಜಿಲ್ಲೆ ಒಳಗ ಲಕ್ಷಾಂತರ ಎಕರೆ ಜಮೀನು ಮುಣಿಗ್ಯಾವ. ಅಂತ ಬಂಗಾರ ಅಂತ ಬೆಳೆಯುವ ಹೊಲಗಳು ಅವೆಲ್ಲ ಕಳ್ಕೊಂಡ್ರೆ ನಮ್ ನೀರ್ಲ ಹೆಂಗ ನಾಚಿಕೆ ಆಗಲ್ಲ ನಮ್ಗ. ಈಗ ನಿಮ್ ಬೇಡಿಕೆ ಏನ್ರಿ ಸರ್? ನಮ್ಗ ಎಲ್ಲಾ ಕೆರೆಗಳು ತುಂಬಬೇಕು, ಹಳ್ಳ ಹರಿಗೆ ನೀರ್ ಹರಿಸ್ಬೇಕು. ರೇವಣ ಸಿದ್ದೇಶ್ವರಿ 2 3 ಹಂತ ಚಾಲ ಆಗ್ಬೇಕು. 19 ಕೆರೆ ಇದೆ ಅನ್ನೋದು ಕಾಂಟ್ರಾಕ್ಟರ್ ಕೆಲಸ ಮಾಡಲಾಗ ರೊಕ್ಕ ಇರ್ಲಾಬಿಟ್ಟಾಕ ತಕ್ಷಣ ಇಲ್ಲಿ ಬಿಲ್ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿ ಆ 1 ತಿಂಗಳದಾಗ ಕೆಲಸ ಮಾಡುವಂತ ಅವ್ನಾಗ ಒತ್ತಡ ಹಾಕ್ಬೇಕು ಸರ್ಕಾರ. ಒತ್ತಡ ಹಾಕಿ ಸ್ಯಾಂಕ್ಷನ್ ಟೆಂಡರ್ ಆಗಿ ನಡೆದ್ರಿ, ಎಲ್ಲ ಕೆಲಸ ನಡೆದ್ರಿ. ಅವ್ರಿಗೆ ದುಡ್ಡು ಬಿಡುಗಡೆ ಮಾಡಿಲ್ರಿ ಅವರು, ಸರ್ಕಾರ ಮಾಡಿಲ್ರಿ. ಈಗ ಕರ್ನಾಟಕ ಸರ್ಕಾರ ರೀ ಮಾಡಿಲ್ಲ. ಅವ್ರಿಗೆಲ್ಲ ಈಗಾಗಲೇ ಮಂತ್ರಿಗೆಲ್ಲ ನೀರಾವರಿ ಮಂತ್ರಿ ಎಲ್ಲ ಮನವಿ ಕೊಟ್ಟಿವಿ, ಏನು ಕೆಲಸ ಮಾಡ್ತಾ ಇಲ್ಲ ಅವರು. ಮತ್ತ ಅಲ್ಲಿ ನೀರ್ ಕೊಡಿಲ್ಲ ಅಂದ್ರೆ ಹೆಂಗ್ರಿ? ಅವ್ರಿಗೆ ಬಿಲ್ ಕೊಟ್ರೆ ಬಡವ್ರ ನಮ್ ಕೆಲಸ ಐತಾವ. 1 ತಿಂಗಳದಾಗ ನೀರ್ ಸಿಗ್ತಾವ, 60 ಹಳ್ಳಿ ಉಳಿತಾವ ನಮ್ಗ. ಈಡ್ಲಿಲ್ಲ 8ನೇ ತಾರೀಕಿನ ಸ್ಟ್ರೈಕ್ ಶುರು ಮಾಡ್ತೇವ್ರಿ. ಧರಣಿ ರೀ, ಅನಿರ್ಧರಿಸ್ತಾರೆ. ಇಲ್ಲೇ ಬಿಜಾಪುರದಾಗ DC ಆಫೀಸ್ ಮುಂದೆ ಮಾಡ್ತೇವೆ. ಇಂಡಿ, ಚಟ್ಟೆಲ್ ಮತ್ತು ವಿಜಯಪುರ ಉತ್ತರ ಭಾಗದ ರೈತರು ಏನು ಇಲ್ಲಿ ಬಂದು ಸೇರಿದೀವಿ. ನಮಗೆ ನೀರಿನ ಭಯಂಕರ ಸಮಸ್ಯೆ ಅದ. ಕುಡಿಯುವ ನೀರಿಂದು ಮತ್ತು ಎಲ್ಲಾ ಬೆಳೆಗಳು ಒಣಗಲಿಗತ್ಯಾವ. ದನಕರುಗಳಿಗೆ ಮೇವಿಲ್ಲ. ಅದರ ಕಾಲಾಗಿ ನಾವು ಇವತ್ತು DC ಅವರಿಗೆ ಒಂದು ಮನವಿ ಕೊಟ್ಟು ಇದು ಮೇಲಿನ ಸರ್ಕಾರಕ್ಕೆ ಶೀಘ್ರವಾಗಿ ಚುರುಕು ಮುಟ್ಟುವಂಗ ಅಂದ್ರೆ ಅಲ್ಲಿ ಪರಿಸ್ಥಿತಿ ಏನದ ತಾವು ಸರ್ಕಾರದ ಗಮನ ಸೆಳೆದು ಶೀಘ್ರವಾಗಿ ಎಲ್ಲರಿಗೆ ನೀರು ಒದಗಿಸುವಂತ ಕೆಲಸ. ಕೆರೆ ನೀರು ತುಂಬುವುದಿರ್ಬೋದು, ರೇವಣ ಸಿದ್ದೇಶ್ವರಿ ಏತ ನೀರಾವರಿ 2 3ನೇ ಹಂತದ ಟೆಂಡರ್ ಮಾಡುವುದಿರ್ಬೋದು. ಆ ನಂತರ ಎಲ್ಲಾ ಕೆರೆಗಳ ನೀರು ತುಂಬುದು. ಅದರಂತೆ ಇಂಡಿ ಮತ್ತು ಚಟ್ಟೆಂದ 19 ಕೆರೆ ಏನ ತುಂಬೋದದ. ಈಗ ಅದು ಟೆಂಡರ್ ಕೊಟ್ಟಾರ. ಟೆಂಡರ್ ಕೊಟ್ಟು 280 ಕೋಟಿ ತನಕ ಆಗಿ ಬರೀ 10 ಕೋಟಿ ಅವ್ರಿಗೆ ಬಿಡುಗಡೆ ಮಾಡ್ಯಾರ. ವರ್ಕರಿ ಅವ್ರು 100 ಕೋಟಿ ತನಕ ಕೆಲಸ ಮಾಡ್ಯಾರ. ಮುಂದೆ ಪೂರ್ಣ ಮುಗಿಸಿ ಸದ್ಯ ನೀರು ಹರಿಸ್ಬೇಕಂದ್ರ ಅವ್ರು ತಯಾರಾದಾರ. ಖರೆ ದುಡ್ಡಿಲ್ಲ, ಹ್ಯಾಂಗ ಮಾಡ್ಲಿ ತಾವ್ ಕೈ ಚೆಲ್ಲಿ ಕೂತಾನ. ನಾವು ಸರ್ಕಾರಕ್ಕೆ ಏನ್ರಿ ಒತ್ತಡ ಮಾಡಿ ಅದನ್ನ ಮಾಡ್ಸೋನು. ಒಟ್ಟು ನಮಗೆ ಈ ತಿಂಗಳದೊಳಗೆ ನೀರು ಹರಿಸೋಂಗ್ ವ್ಯವಸ್ಥೆ ಮಾಡ್ರಪ್ಪ ಅಂತ ಹೇಳಿ ಅಂದ ಕೂಡಲೇನೆ ಅವ್ರು ಯಾಕೊಲ್ಲಾಗ ಒಂದು 50 ಕೋಟಿ ಬಿಡುಗಡೆ ಮಾಡಿಸ್ರಿ, ನಾ ಈ ತಿಂಗಳದೊಳಗೆ ನೀರು ಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಕೈತಿ ಅನ್ನುವಂಥ ಮಾತಿತ್ತು. ಅದೇ ಪ್ರಕಾರ ನಾವು DC ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಕೂಡ ಗಮನ ಸೆಳೆಯಲಿಕ್ಕೆ ಜಿಲ್ಲಾಧಿಕಾರಿಗಳ ಥ್ರೂನೇ ಅವ್ರಿಗೆ ಕಳಿಸ್ಬೇಕು. ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ. ಅವ್ರು ಇವತ್ತ ಬರೋದು ಕ್ಯಾನ್ಸಲ್ ಆಗೈತೆ. ಅದರ ಕಾಲಾಗ ಅವ್ರಿಗೆ ಭೇಟಿ ಆಗೋದಿಲ್ಲ. ಅದಕ್ಕೆ ನಿರ್ವಹಣೆ ನಾವು DC ಅವ್ರ ಥ್ರೂನೇ ಇದು ಮಾಡ್ಬೇಕಂತ ಹೇಳಿ ಬಂದೀವಿ. ಈ ಸದ್ಯ ನಾವು AC ಅವ್ರು ಬಂದಿದ್ರಿ, ಇಲ್ಲಿ ರೈತರ ಸಮಸ್ಯೆ ಆಲಿಸಿ ನಾವು ಹೇಳ್ತೇವಿ ಕೊಡ್ರಿ ಅಂತ ಅನ್ನುವಂಥದ್ದು. ನಾವ್ ಅಂದೇವು ನಿರ್ಣಯ ನೀವು ತೋತಿದ್ರೆ ನಿಮ್ ಕೈಗೆ ಕೊಡ್ತೀವಿ, ನಿಮಗ್ ನಿರ್ಣಯ ತೋಳಿಕ್ ಆಗೋದಿಲ್ಲ. DC ಅವರು ಅದು ಮುಖ್ಯ ಜಿಲ್ಲಾದ ಸಮಸ್ಯೆ ಅವ್ರು ಹೇಳ್ಬೇಕಾಗ್ತದ. ಅದಕ್ಕೆ ಅವರು ಬರ್ಲಿ,
ಅಲ್ಲಿ ತನಕ ನಾವು ವೇಟ್ ಮಾಡ್ತೀವಿ. ಇಲ್ಲ ಈ ಸದ್ ಸುಮ್ಮನೆ ಯಾಕೆ ಬಿಸ್ಲ ನಮ್ಮ ಅಲ್ಲಿ ಸಾಯೋಕ್ಕಿಂತ ಇಲ್ಲಿ ಸಾಯೋದು ಚಲೋ ಅನ್ಸಂದ್ ನಮ್. ಅಲ್ಲಿ ಆದ್ರೂ ಈ ಒಣ ಬಿಸ್ಲಾಗ ನಾವು ಸಾಯುವುದೇ ಅದ, ಇಲ್ಲಿ ಆದ್ರೂ ಒಣ ಬಿಸ್ಲಾಗೆ ಕುಂಟ್ರೋದ. ಅಲ್ಲಿ ನೀರ್ ಇಲ್ಲಾರ್ದೇನೆ ಕೂತಿದೀವಿ, ಇಲ್ಲಿ ಇನ್ನ ನೀರ್ ಸಿಗಲಾಗೈತಾವ ನಮ್ಗೆ. ತೋಟಿ ಬಿತ್ತರ್ ಇಲ್ಲೇ ಏನೋ ನೀರ್ ಅದ. ಅದಕ್ಕ ನಾವು ಇಲ್ಲಿ ವ್ಯವಸ್ಥೆ ಅದ. ನಾವು ನಮ್ಮ ಸಮಸ್ಯೆ ಪೂರ್ಣ ಹೇಳಿ ಆ ಸಮಸ್ಯೆಗೆ ಒಂದು ಉತ್ತರ ಕಂಡುಕೊಂಡು ಹೋಗ್ಬೇಕು. ಮತ್ತ ಅವ್ರು ಸರಿಯಾಗಿ ಅದಕ್ಕೆ ಸ್ಪಂದನೆ ಸಿಗದೆ ಇದ್ರೆ ನಾವು ಸೋಮವಾರದಿಂದ ಒಂದು ಉಗ್ರ ಹೋರಾಟ ಮಾಡುವಂತ ಒಂದು ವ್ಯವಸ್ಥೆ ನಾವು ಈ ಒಂದು ಕಿಸಾನ್ ಸಂಘದ ವತಿಯಿಂದ ನಾವು ಇಲ್ಲೇ ಜಿಲ್ಲಾ ಕಚೇರಿ. ನೀರಿನ ಸಮಸ್ಯೆ ಅದ ಸರ್. ಇದು ಈ ವರ್ಷನೇ ಎಂದത്തെ ಪ್ರಾರಂಭದ ಅಂದಿನ ಹಿಡ್ದೆ. ಇದಕ್ಕೆ ಕಾರಣ ಅಂದ್ರ ಯಾವ ಟೈಮದೊಳಗ ಕೆರೆಗಳು ತುಂಬಬೇಕಾಗಿತ್ತು, ಸಮುದ್ರಕ್ಕೆ ಸುಮ್ಮನೆ ಹರಿದ ನೀರು ಹೋಯ್ತು ಮಳೆಗಾಲದೊಳಗ. ಆ ಟೈಮ್ದೊಳಗೆ ಯಾವ ಕೆರೆನೂ ತುಂಬು ಇಚ್ಛೆ ಆಗ್ಲಿಲ್ಲ ಅವ್ರಿಗೆ. ಅವ್ರು ಬರೇ ತಮ್ಮ ರಾಜಕಾರಣಿಗಳ ರಾಜಕಾರಣ ಮಾಡ್ಕೊತ ಹೋದ್ರು. ಅಧಿಕಾರಿಗಳ ಆಗ್ಲಿಲ್ಲ ಗಡ್ಡಕ್ ಬ್ಯಾಂಕ್ ಕೆಲಸ ಹಾಕ್ಯಾರ ನೋಡೋಣ ಹೆಚ್ಚು ನಡ್ಡಿ ಅಂತಂದಾಗ ಅವರು ಬಾಯಿ ತೋಡ್ಲಿಕ್ಕೆ ಈಗ ಹೊಂಟಾರ. ಅದು ಈಗ ಒಂದ್ ಸ್ವಲ್ಪ ಕಷ್ಟ ಆಗೈತೆ. ಕಷ್ಟ ಆದ್ರ ಆಗೋಲ್ಲೆಕ್ಕ ನೀರದ ವ್ಯವಸ್ಥೆ ಅದ, ಅಧಿಕಾರಿಗಳದಾರ, ಎಲ್ಲಾ ಇದ್ರು ಸಹಿತ ಅಲ್ಲಿ ಮೇಂಟೆನೆನ್ಸ್ ಸರಿಯಾಗಿ ಮ್ಯಾಲ ನಿಂತ ನಿಗಾ ವಹಿಸ್ಲಾರ್ಕ ಹಿಂದಿನ ಸಲಾನೇ ಒಂದೇ ಸಲ ಕೆರೆಗೆ ನೀರ್ ಹರಿಸಿ ಅರ್ಧಂಬರ್ಧ ತುಂಬ್ಕೋಬೇಕಾದ್ರೆ ಅಧಿಕಾರಿಗಳಿಗಿಂತ ಹೆಚ್ಚಿಗೆ ನಾವು ಕಿಸಾನ್ ಸಂಘದ ಎಲ್ಲಾ ಸದಸ್ಯರು SP ಗಳ ಹತ್ರ ಹೋಗಿ 144 ಕಲಂ ಜಾರಿ ಮಾಡ್ಲಿಕ್ಕೆ ಒತ್ತಾಯ ಮಾಡಿ DC ಅವ್ರು ಹೇಳಿದ್ರು ಸಹಿತ ಅದು 8 ದಿನ ಇಂಪ್ಲಿಮೆಂಟೇ ಆಗಿಲ್ಲ. ಪುನಃ ನಾವೆಲ್ಲ ಹೋಗಿ ಅದನ್ನ ಇಲ್ರಿ ಯಾವುದೇ ಪರಿಸ್ಥಿತಿ 144 ಜಾರಿ ಮಾಡ್ರಿ ಅಂದ್ರೆ ಟೇಲ್ ಎಂಡ್ ತನ ನೀರ್ ಹೋಗ್ತೈತಿ, ಇಲ್ಲಿಲ್ಲ ಅಂದ್ರೆ ಇಲ್ಲೇ ಉಂಡವನೆ ಉಣೋದು ಇದೇ ಆಕೈತಿ. ಇಲ್ಲೇ ಹಿಂದ್ ಕ್ಯಾರಿ ಹೊಡಿಯವ್ರು, ಆ ರಾಜಕಾರಣಿಗಳು ತಮ್ಮ ಚೇಲಾಗಳಿಗೆ ಹೇಳೋರು, ಅವ್ರು ಹೊಡ್ಕೊಳ್ಳೋರು ಬಿಟ್ಕೊಳ್ಳೋದು ಇದೇ ನಡಿತೈತಿ. ಸರ್ವರಿಗೆ ನೀರ್ ಹೋಗ್ಬೇಕಂತಂದ್ರೆ ಟೇಲ್ ಎಂಡ್ಗೆ ಹೋದಾಕ್ರೆ ಆಕೈತಿ. ಟೇಲ್ ಎಂಡ್ದಿಂದ ವಾಪಸ್ ತುಂಬ್ಕೊತ ಬರ್ರಿ. ಯಾಕೆ ನೀರು ಯಾರು ತಡಿತಾರ ನೋಡೋಣ, ಆ ಪ್ರಕಾರ ಆಗ್ಬೇಕು. ಈಗ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ. ಹಾ, ಅದಕ್ಕೆ ನಿಮ್ ಕಿಸಾನ್ ಅವ್ರಿಗೆ ಏನು ಮಾಡ್ಯಾರ ಅವರು? ನಮ್ಮ ರೈತರಿಗೆ ಅವು ಯಾವ ಉಪಯೋಗ ಇಲ್ಲ. ಏನೇನು ಗಪ್ಪಾರಿ ನಮ್ಮ ದುಡಿಯೋ ಹೆಂಗಸರು ಸಹಿತ ಅಡ್ಯಾಡ್ಲಿಕತ್ತು. ಅಂದ್ರ ಹೊಲ ಕೆಲಸ ಮಾಡ್ಬೇಡ್ರಿ ಮಕ್ಕಳೇ ಅಡ್ಯಾಡ್ರಿ ಅಂದಂಗ. ಆ ನಂತರ ಆಹಾರ ಏನ್ ಕೊಟ್ಟಾರ, ಯಾವ ಹಸಿವಿನಿಂದ ಬಳಲ್ತಾನ ಅವನಿಗೆ ಕೊಡ್ಬೇಕಾಗಿತ್ತು. ಅದು ಎಲ್ಲಾರಿಗೆ ಕೊಡುವತ್ತ ಯಾರು ಅರ್ಜಿ ಹಾಕಿ ಕೇಳಿಲ್ಲ. ಈ 5 ಕಿಲೋದೊಳಗೆ ಏನು ವ್ಯವಸ್ಥೆ ನಡೆದ ನಿಮಗೂ ಗೊತ್ತದ, ನಮಗೂ ಗೊತ್ತದ. ಈ 10 ಕಿಲೋದ ವ್ಯವಸ್ಥೆ ಹೆಂಗ್ ನಡೆದ ಅನ್ನೋದು ಇಲ್ಲಿ ಈಗನು ದಿನ ಕಾಳ ಸಂತೆಕೋರು ಇವು ಸಿಗ್ತಾವೆ. ಎಲ್ಲೆಲ್ಲಿ ಏನೇನು ಹೆಂಗ್ ಹೊಂಟೈತಿ ಎಲ್ಲ. ಆದ್ರೆ ಮೂಲಭೂತ ಸೌಕರ್ಯದೊಳಗೆ ಆಹಾರ ಬರ್ತಂದ್ರು ಈ ಸದ್ಯ ಆಹಾರದ ಕೊರತೆಯಿಂದ ಸಾಯುವ ಸಂಖ್ಯೆ ನಾವು ನೋಡಿದ ಪ್ರಕಾರ ಹಳ್ಳಿ ಒಳಗ, ಪಟ್ಟಣದ ಚಿತ್ರ ನಮ್ಗೆ ಪೂರ್ತಿ ಗೊತ್ತಾಗೋದ್ರು. ನಾವು ಹಳ್ಳಿ ಒಳಗ ನೋಡ್ಲಿಕ್ಕಾಗಿ ಉಪವಾಸ ಬಿದ್ದ ಸಾಯವ ಯಾವ ಅಂದ್ರೆ ಒಟ್ಟೆ ದುಡಿಲಾರ್ದಂತ ಏಳ್ಗೇಡಿ ಒಂದೇ ತಾಸು ದುಡಿದ್ರು ಅವ ಬದುಕ್ತಾನ. ಯಾಕಂದ್ರೆ ಪಗಾರ ಪೇಮೆಂಟ್ ಹಂಗದ. ಈಗ ನಿಜವಾಗಿ ದೇಶದೊಳಗ ಶೋಷಿತ ಯಾರದಾರ ಅತಿ ಹಿಂದುಳಿದ ಯಾವಂದ್ರ ರೈತ ಒಂದೇ. ರೈತ ಕುಲ, ನಾ ಜಾತಿ ಹೇಳಂಗಿಲ್ಲ, ರೈತ ಒಬ್ಬನೇ. ಎಲ್ಲರಿಂದನೂ ಶೋಷಿತ ಇವನಿಗೆ. ತಲಾಟಿ, ಗ್ರಾಮ ಸೇವಕ, ಇವತ್ತ ಪಂಚಾಯತಿ, JDP, MA ಯಾರು ಬಂದ್ರು ಎಲ್ಲಾರು ಸಲ ಇಟ್ಟಾಗಿ ಈ ಸಲ ರೈತರ ಸಲುವಾಗಿ ಏನು ಯೋಜನೆ ಅದಾವ ಹೇಳ್ರಿ ಬೇಕಾರೆ. ಏನ್ ಗ್ಯಾರಂಟಿ ಅದ ರೈತ ಇದ್ದದ್ದು ಒಂದು ಅರ್ಧ ಕಸ್ಕೊಂಡಾರ. ಏನ್ ಬೇಡಿಕೆ 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 ಏನು ಇಲ್ಲ. ರೈತರಿಗೆ ಬೇಕಾದ್ದು ಒಂದೇದ್ದು ಒಂದು ನೀರ. ನೀವು ಏನು ಸಮುದ್ರ ಹರಿಸ್ತಿರೋ, ಏನ ಹೊಳಿ ಹರಿಸ್ತಿರೋ, ಏನು ಕ್ಯಾರಿಯಿಂದ ಕೊಡ್ತಿರೋ, ಬೋರ್ ಹಾಕಿ ಕೊಡ್ತಿರೋ ಗೊತ್ತಿಲ್ಲ. ನೀರ. ಎರಡನೇದು ನಮಗೆ ಬೇಕಂದ್ರ ಟೈಮ್ಕ ಪಂಪ್ ಸೆಟ್ ಚಾಲು ಮಾಡ್ಲಿಕ್ಕೆ ವಿದ್ಯುತ್, ಏನ್ ಸೋಲಾರ್ದು ಕೊಡ್ತಿರೋ, ಪವನ ವಿದ್ಯುತ್ ಕೊಡ್ತಿರೋ, ಏನು NTPC ಕೊಡ್ತಿರೋ ನಮಗ್ ಗೊತ್ತಿಲ್ಲ. ಒಟ್ಟು ವಿದ್ಯುತ್ ಬೇಕು ನಮ್ಗೆ. ಮೂರನೇದ್ದು ಒಂದು ಲಾಭದಾಯಕ ಬೆಲೆಯುಳ್ಳ ಮಾರುಕಟ್ಟೆ. ಅದು ಹೆಂಗ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ರೈತ ಹೆಂಗ ಶೋಷಿತದನಲ್ಲಕ್ಕ, ಈ ಪಟ್ಟಣದೊಳಗೆ ನೀವು ತರಕಾರಿ ಹಣ್ಣ ಎಲ್ಲಿ ತೋತೀರಿ, ಎಲ್ಲಿ ಕೂತೋತೀರಿ, ಎಲ್ಲಿ ಇರ್ತಾವ, ಎಲ್ಲಿ ಅದಾವ ಹೇಳ್ರಿ ಉತ್ತರ. ಕಟಾರ್ ದಂಡಿಗೆ, ರಸ್ತಾ ದಂಡಿಗೆ, ರೋಜನಾಗ ಇಲ್ಲಿ ಕೂತು ನಮ್ಮ ಅದು ತಿನ್ನುವ ಆಹಾರ, ಮನುಷ್ಯನ ಆರೋಗ್ಯ ಕಾಪಾಡುವಂತ ಪದಾರ್ಥ. ಇವತ್ತು ಹೇಸಿಯೊಳಗೆ ಕೂತು ನಾವು ಮಾರಾಟ ಮಾಡುವ ವ್ಯವಸ್ಥೆ ಅದ. ಅದೇ ಈ ಕಾಲಾಗ ಹಾಕು ಹೇಸಿಗೆ ತುಳಿ ಚಪ್ಪಲಿ ಶೋರೂಮ್ದೊಳಗದ. ಹೇಸಿಗೆ ತುಳಿದು ಶೋರೂಮ್ದೊಳಗದ. ತಿನ್ನುವ ಆಹಾರ, ಆರೋಗ್ಯ ಕಾಪಾಡುವುದು ಇವತ್ತ ಹೇಸಿಯಾಗದ. ಅಂದ್ರ ಈ ದೇಶದೊಳಗೆ ರೈತರಿಗೆ ಸ್ವತಂತ್ರ ಸಿಕ್ಕದತಿ ಯಾವ ಗಂಡ ಹೇಳ್ತಾನೆ. ನಾನು ಮುಂದೆ ಬಾನು ಉತ್ತರ ಹೇಳವ, ನಾ ಹೇಳ್ತೀನಿ ಅದಕ್ಕೆ.
ಈ ವ್ಯವಸ್ಥೆ ಹೋಗಬೇಕು. ಯಾವಾಗ ಇದು ಹೋಗಿ ಅಲ್ಲಿ ಕುಂಡಿರ್ಬೇಕು ಶೋರೂಮ್ನಾಗ. ಇದು ಯಾಕಂದ್ರೆ ನಮ್ಮ ಆರೋಗ್ಯ ಕಾಪಾಡುವಂತ ವಸ್ತು. ಹಣ್ಣ ಹಂಪಲ ಕಾಯಿಪಲ್ಲೆ ತರಕಾರಿ ಹಾಲ ಈ ವ್ಯವಸ್ಥೆ ಎಲ್ಲಿ ಬದಲಾಗಿಲ್ಲ ಅಂದ ಬಳಕ ರೈತರಿಗೆ ಯಾವ ವ್ಯವಸ್ಥೆ ಯಾವ ಪಾರ್ಟಿ ಅವ್ರು ಎಲ್ಲಾರು ಹೇಳ್ತಾರೆ ನಾ ರೈತನ ಮಗ ನೀ ರೈತನ ಮಗ ಬೋಳಿ ಮಕ್ಕಳೇ ಎಲ್ಲಾರು ಅಲ್ಲೇ ಹುಟ್ಟಿ ಬಂದವ್ರಿ ಯಾರ. ಆದ್ರೆ ಅಲ್ಲಿ ಹೋದ ಕೂಡಲೇ ವ್ಯವಸ್ಥೆ ಬದಲಾವಣೆ ಮಾಡ್ಲಾಕತ್ತೀರಿ. ಆ ವ್ಯವಸ್ಥೆ ಬದಲಾವಣೆ ಮಾಡಬೇಡ್ರಿ. ರೈತ ಕುಲದವ್ರು ನಿಜವಾಗಿ ನೀವು ಇದ್ರ ರೈತರಿಗೆ ಏನು ಬೇಕಾಗ್ಯದ ಆ ವ್ಯವಸ್ಥೆ ಮಾಡ್ರಿ. ನಮ್ಗೆ ಬ್ಯಾಡಾದದ್ದು ಹಳ್ಳಿಯಾಗ ಸಾರಾಯ ಹೋಗಿಸಿ ಅಲ್ಲಿ ಹಳ್ಳಿ ವಾತಾವರಣ ಕೆಡ್ಸೋದು ಇಲ್ಲದ ರಾಜಕಾರಣ ಮಾಡಿ ಅಲ್ಲಿ ಮನಿ ಹೊಡಿಯೋದು ಇಂಥವು ಮಾಡಿವೆ. ನಮಗೆ ಏನ್ ಬೇಕಾದಂತ ಒಳ್ಳೆ ಮಾರುಕಟ್ಟೆ, ಒಂದು ವಿದ್ಯುತ್, ಆ ನಂತರ ನೀರ್ ಎಷ್ಟು ಕೊಟ್ಟು ನಾವು ಯಾವ ಸರ್ಕಾರ ನಮ್ಗೆ ಒಂದು ಪೈಸಾ ಸಬ್ಸಿಡಿ ಕೊಡೋಕಾಗಲಿ. ಸರ್ಕಾರದವ್ರು ಏನಾರೇ ನಿಮ್ಮ ಬೇಡಿಕೆ ಈಡೇರಿಸ್ಲಿಕ್ಕಂದ್ರೆ ನಾವು ಇದು ನಮ್ದು ಮೂನ್ ಕಾನ್ಸೆಪ್ಟೇ ಇದೆ. ಮೇನ್ ಏನಪ್ಪಾ ಅಂತ ನಮ್ದು ಯಾವಾಗಿದ್ರು ಇವು ಮೂರೇ ಡಿಮ್ಯಾಂಡ್. ಯಾರ್ಯಾರೋ ಏನೇನೋ ಕೇಳ್ತಿರ್ಬೇಕು. ಆದ್ರೆ ಭಾರತೀಯ ಕಿಸಾನ್ ಸಂಘ ಯಾವಾಗಲೂ ಕೇಳೋದು ರೈತ ಸ್ವಾವಲಂಬಿ ಆಗಬೇಕು, ಪರಾವಲಂಬಿ ಇರಬಾರ್ದು, ಇನ್ನೊಬ್ಬರ ಮೇಲೆ ಅವನ ಜೀವನ ನಡಿಬಾರ್ದು. ಆ ಸ್ವಾವಲಂಬಿ ಆಗ್ಲಿಕ್ಕೆ ಏನ್ ಅನುಕೂಲತೆಗಳನ್ನ ಮಾಡಿಕೊಳ್ಳಿ. ಈ ಯಂತ್ರೋಪಕರಣ ಬಂದಾವ, ಯಂತ್ರೋಪಕರಣ ಕೊಡ್ತಾರ, ಅದು ಎಲ್ಲೆಲ್ಲೋ ಹೋಗತಿ. ನಾವು ಈ ವಿಷಯ ಬಿಟ್ಟು ವಿಷಯಾಂತರ ಆದಂಗೆ ಆಕತಿ. ಈ ವಿಷಯದ ಬಗ್ಗೆ ಭಾಳ ಹೇಳಕತ್ರ ಭಾಳ ಅದಾವ, 108 ಹುನ್ನಾರ. ಆದ್ರ ಮೇಲೆ ಇವತ್ತು ಬೇಕಾದದ್ದು ನಮಗ ನೀರಿನ ವಿಷಯ. ನೀರು ಮೊದಲಿಗೆ ಆದ್ಯತೆ. ಈ ನೀರು ಆದ ನಂತರ ನಾವು ಮಾರ್ಕೆಟ್ ಇವ್ರ ಬಗ್ಗೆ ಎಲ್ಲ ಇದು ಇಟ್ಕೊಂಡಿವಿ. ಅದ್ರೊಳಗೆ 524 ಮಾತ್ರ ಆಗ್ಲಿಕ್ಕೆ ಬೇಕು. ಯಾಕೆ ಬೇಕು? ನಾವು ಇದರ ಸಲುವಾಗಿ ನೀವು ಎಲ್ಲಾ ಗ್ಯಾರಂಟಿ ತೆಗೆದ್ರು ಅಡ್ಡಿ ಇಲ್ಲ. ಇದು ರೈತನಾಗಿ ನನ್ನ ಕಳಕಳಿ ವಿನಂತಿ ಅದು. ಯಾಕಂದ್ರೆ ಇದರಿಂದ ಸಮಾಜ ಬದುಕ್ತದ, ಇದು ಆಗ್ತದ ಅನ್ನುವಂಥದ್ದು ಇಲ್ಲ. ಯಾರ ನಿರ್ಗತಿಕರಾರ ಅವ್ರಿಗೆ ಏನ್ ಸವಲತ್ತು ಕೊಡ್ತೀರಿ ಕೊಡ್ರಿ. ಆದ್ರ ಸರ್ವರಿಗೂ ಈ 2 ಲಕ್ಷ ರೂಪಾಯಿ ಪಗಾರ ತೊಗೊಳೋನಿಗೆ ಬಸ್ ಫ್ರೀ ಕೊಡುವಂತ ಅವಶ್ಯಕತೆ ಏನಿತ್ತು? ತಪ್ಪ ಹೌದಲ್ಲ? ವಿಚಾರ ಮಾಡ್ತಕ್ಕಂಥ ಮಾತದ. ಯಾವನಿಗೆ ಬಸ್ಸಿಗೆ ಹೋಗುವಂತ ವ್ಯವಸ್ಥೆ ಇಲ್ಲ, ಅವನಿಗೆ ಅದಕ್ಕೆ ಯಾವ ನಿರ್ಗತಿಕ ಅದಾನ ಅಂತವನಿಗೆ ಕೊಡ್ಲಿ. ಹಿಂಗ ಅವು 108 ಕಾರಣ ಅದಾವ. ಅವ್ರವ್ರ ಏನೇನೋ ಗಿಮಿಕ್ ಕಾಲ ಮಾಡ್ಯಾರ. ಆದ್ರೆ ನೀವು ಏನಾರೇ ಮಾಡ್ರಿ, ನೀವು ಏನ ಇದಕ್ಕೆ ಹೆಚ್ಚು ಕೊಡ್ತೀರಿ ಕೊಡ್ರಿ, ಬ್ಯಾಡಾನೆ ನಮ್ಮ ರೈತರನ್ನ ಕೊಲಿಬೇಡ. ಅಕಸ್ಮಾತಾಗಿ ರೈತ ಹಿಂಗೆ ಜರ್ಕರ್ತ ಇದು ಆದ್ರೆ ಇವತ್ತು ಒಕ್ಕಲ್ತನ ಕೃಷಿ ಬಿಟ್ಟು ಬಂದ್ರೆ ನಾಳೆ ನಿಮ್ಗೆ ನೋಟು ತಿನ್ನಕ್ಕಾಗೋದಿಲ್ಲ, ಬಂಗಾರ ಮನೆಯಂದು ತಿನ್ನಕ್ಕಾಗೋದಿಲ್ಲ, ಅನ್ನನೇ ತಿನ್ನಬೇಕು. ಕೊರೋನಾ ಕಾಲದೊಳಗೆ ಇಡೀ ಜಗತ್ತಿನೊಳಗೆ ಎಲ್ಲಾ ವೃತ್ತಿಯವರು ರಜೆ ತೊಗೊಂಡ್ರು, ಪಟ್ಟಣದಿಂದ ಹಳ್ಳಿಯಾಗ ಬಂದ್ರು. ಆ ರೈತ ಅವನು ಕೊರೋನಾ ಜರ್ಕತ್ತ ಮನೆಗಿದ್ರ ಮಣ್ಣು ತಿನ್ಬೇಕಾಗ್ತಿ. ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು, ವ್ಯಾಪಾರಿಗಳು ಆ ವೃತ್ತಿ ಇಲ್ಲ. ರೈತರು ಧರ್ಮದ ಕೆಲಸ ಮಾಡಕತ್ತೀವ್ರ. ಇದು ಧರ್ಮದ ಕಾರ್ಯ ಅಂತೇಳಿ ನಮ್ಮ ಲುಕ್ಷಾನ್ ಇದ್ರು ಸಹಿತ ಮಾಡಕತ್ತಿದೇವಿ. ಯಾಕ ನಮ್ಮ ಶ್ರಮದ ಬೆಲೆ ಕೇಳಿಲ್ಲ. ನಾವು ಹಾಕಿದ್ರು ನಮಗೆ ಬದಲಾದಂತ ಪರಿಸ್ಥಿತಿ ಅದ. ಅದು ಆಗಬೇಕು. ಈ ವ್ಯವಸ್ಥೆಯೊಳಗೆ ಬದಲಾವಣೆ ಆಗ್ಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ತದ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.